ಹೆಲೋ ಮಕ್ಕಳೇ, ದಿಸ್ ಇಸ್ ಸಹಾನಾ, ಯುವರ್ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಇಲ್ಲಿ ನೀವು ನೋಡ್ಬೋದು ದ ಮೋಸ್ಟ್ ರಿಕ್ವೆಸ್ಟೆಡ್ ಚಾಪ್ಟರ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ದು ಒಂದು ಕ್ವಿಕ್ ರಿವಿಷನ್ನ ಇವಾಗ ಮಾಡ್ತಾ ಹೋಗೋಣ ಮಕ್ಕಳೇ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಈ ಚಾಪ್ಟ್ರಲ್ಲಿ ಬರೋವಂಥ ಎಲ್ಲ ಮಹಾತ್ಮರದ್ದು ಫೋಟೋಸ್ನ ನಾನಿಲ್ಲಿ ಹಾಕಿದ್ದೀನಿ. ಓಕೆ, ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. ಸೊ ಫಸ್ಟ್ ಬರೋದೇ ನಿಮಗೆ ಬ್ರಹ್ಮ ಸಮಾಜ್. ಸೊ ಆ ಐಕನ್ ನಿಮಗೆ ನೆನಪಿದೆ ಅಂತ ಅನಿಸುತ್ತೆ, ನಮ್ಮ ಒನ್ ಶಾರ್ಟ್ ವೀಡಿಯೋಸಲ್ಲಿ ಎಲ್ಲನೂ ನೀವು ನೋಡಿರ್ಬೋದು. ಸೊ ಈ ಐಕನ್ ಬಂದ್ಬಿಟ್ಟು ಯಾವ ಸಮಾಜ ಅಂತ, ಸೊ ಇಟ್ ಇಸ್ ಬ್ರಹ್ಮ ಸಮಾಜ್. ಆ್ಯಂಡ್ ನೆಕ್ಸ್ಟ್ ಐಕನ್ ಲೀಡರ್ ಯಾರು ಅಂತ ರಾಮ್ ಮೋಹನ್ ರಾಯ್ ಅವರು. ಆ್ಯಂಡ್ ಅವರೊಂದು ನ್ಯೂಸ್ ಪೇಪರ್ನ ಕೂಡ ರಿಲೀಸ್ ಮಾಡ್ತಾರೆ. ಅವರ ಒಂದು ಪ್ರೀಚಿಂಗ್ಸ್ ಏನೇನಿದೆಯೋ ಅದನ್ನೆಲ್ಲ ಈ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಅದು ಸಂವಾದ ಕೌಮುಡಿ ಅಂತ ಹೇಳ್ತೀವಿ. ಆ್ಯಂಡ್ ವಿಲಿಯಂ ಬೆಂಟಿಕ್ ಅವರು ಪ್ರಾಹಿಬಿಷನ್ ಆಫ್ ಸತಿ, ಸೊ ಸತಿ ಸಿಸ್ಟಮ್ನ ನಿಷೇಧನೆ ಮಾಡುವಂಥ ಒಂದು ಪಾಲಿಸಿನ ತಗೋಬರ್ತಾರೆ ಆ ಟೈಮಲ್ಲಿ. ಸೊ ರಾಜಾರಾಮ್ ಮೋಹನ್ ರಾಯ್ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇವ್ರಿಗೆ ಇದು ಒಪಿನಿಯನ್ನ ಸಿಂಬಲ್ ಆಗಿದೆ. ಸೊ ಎರಡು ವಿಚಾರಗಳು, ಒಪಿನಿಯನ್ ಅಂದಿದ ತಕ್ಷಣ ಯಾವುದನ್ನ ವಿರೋಧ ಮಾಡ್ತಾರೆ ಆ್ಯಂಡ್ ಯಾವುದನ್ನ ಪ್ರೋತ್ಸಾಹ ಮಾಡ್ತಾರೆ ಅಂತ. ಸೊ ಪಾಲಿಟಿಸಮ್ನ ಇವರು ವಿರೋಧ ಮಾಡ್ತಾರೆ. ಅಂದರೆ ಹಲವಾರು ದೇವರುಗಳನ್ನ ನೆನೆಸ್ಕೊಳ್ಳೋ ಅಂಥದ್ದು ಅಥವಾ ಆರಾಧನೆ ಮಾಡುವಂಥದ್ದನ್ನು ಅವರು ಅಪೋಸ್ ಮಾಡ್ತಾರೆ. ಆ್ಯಂಡ್ ಎಂಕರೇಜ್ ಅಥವಾ ಪ್ರೋತ್ಸಾಹ ಮಾಡುವಂಥದ್ದು ಮೋನೋಥಿಸಮ್ ಅಥವಾ ಏಕ ದೇವತಾವಾದ, ಅಂದರೆ ಒಂದೇ ದೇವರನ್ನ ಪೂಜೆ ಮಾಡಿ ಒಂದೇ ದೇವರನ್ನ ಆರಾಧನೆ ಮಾಡಿ ಅನ್ನೋದನ್ನು ಅವರು ಪ್ರೋತ್ಸಾಹ ಮಾಡ್ತಾರೆ. ಓಕೆನಾ. ಆ್ಯಂಡ್ ಇವ್ರಿಗೆ ಒಂದು ಅಚೀವ್ಮೆಂಟ್ ಅಂತ ಸಿಗುತ್ತೆ, ಒಂದು ಬಿರುದು ಅಂತ ಸಿಗುತ್ತೆ. ಅದೇ ದ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಹೇಳ್ತೀವಿ, ಭಾರತೀಯ ನವೋದಯದ ಜನಕ ಅಂತ ಹೇಳ್ತೀವಿ. ಬಿಕಾಸ್ ಶುರು ಮಾಡದೆ ಇವರು. ಸೊ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ದ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರಿತೀವಿ. ಅದು ಇವರಿಗೆ ಸಿಕ್ಕಿರುವಂಥ ಬಿರುದು. ದಟ್ ಈಸ್ ಒನ್ ಆಫ್ ಹಿಸ್ ಅಚೀವ್ಮೆಂಟ್ಸ್. ಆಯಿತಾ ಮಕ್ಕಳೇ. ಸೊ ಇದು ಬ್ರಾಹ್ಮ ಸಮಾಜ್. ನೆಕ್ಸ್ಟ್ ಬರೋ ಅಂಥದ್ದೇ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಥವಾ ಯುವ ಬಂಗಾಳಿ ಚಳುವಳಿ ಅಂತ ಹೇಳ್ತೀವಿ. ಸೊ ಇದರ ಲೀಡರ್ ಯಾರಾಗಿರ್ತಾರಪ್ಪ ಅಂತಂದರೆ ಹೆನ್ರಿ ಲೂಯಿಸ್ ವಿವಿಯನ್ ಡಿ ರೋಸಿಯೋ ಅವರಾಗಿರ್ತಾರೆ. ಆ್ಯಂಡ್ ಸಮಾಜದ ಹೆಸರು ನೀವು ಆಲ್ರೆಡಿ ನೋಡಿದ್ದೀರಾ, ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಥವಾ ಯುವ ಬೆಂಗಾಳಿ ಚಳುವಳಿ. ಇವರು ಜಾಸ್ತಿ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹೊಸ ಪಠ್ಯಪುಸ್ತಕನ ರಿಲೀಸ್ ಮಾಡ್ತಾರೆ, ಹೊಸ ಟೈಪ್ ಆಫ್ ಶಿಕ್ಷಣನ ತಗೋಬರ್ತಾರೆ. ಆ್ಯಂಡ್ ಅಕಾಡೆಮಿಕ್ ಅಸೋಸಿಯೇಷನನ್ನು ಪ್ರಾರಂಭ ಮಾಡ್ತಾರೆ 1828ಅಲ್ಲಿ. ಆ್ಯಂಡ್ ರ್ಯಾಷನಲ್ ಥಿಂಕಿಂಗ್ ಏನಿದೆ ಅದನ್ನು ಪ್ರಚಾರ ಮಾಡ್ತಾ ಹೋಗ್ತಾರೆ. ಸೊ ಈಗ ರ್ಯಾಷನಲ್ ಥಿಂಕಿಂಗ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮೂಢನಂಬಿಕೆ ಇರಲಿ, ಇವಾಗ ಬೆಕ್ಕು ಅಡ್ಡ ಹೋಯಿತು ಅಂತಂದರೆ ಒಂದು 5 ನಿಮಿಷ ನಿಂತ್ಕೊಂಡು ಹೋಗಿ ಅಂತ ಹೇಳ್ತಾರೆ, ಹೌದಲ್ವಾ. ಸೊ ಅದನ್ನು ಹಾಗೆ ನಂಬ್ದಿರಾ, ಹಾಗೆ ಮಾಡ್ದಿರಾ ಯಾಕೆ ಅಂತ ಕ್ವೆಶ್ಚನ್ ಮಾಡುವಂಥದ್ದು. ಆಯಿತಾ. ಸೊ ಅದನ್ನು ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಅದನ್ನು ಜಾಸ್ತಿ ಪ್ರಚಾರ ಮಾಡ್ತಾ ಹೋಗ್ತಾರೆ. ಸೊ ನೀವು ಈ ಇಡೀ ಚಾಪ್ಟರಲ್ಲಿ ರ್ಯಾಷನಲ್ ಥಿಂಕಿಂಗ್ಗೆ ಎಲ್ಲರೂ ಜಾಸ್ತಿ ಪ್ರೋತ್ಸಾಹ ಮಾಡ್ತಾಯಿದ್ರು ಮಕ್ಕಳೇ. ಓಕೆನಾ. ನೆಕ್ಸ್ಟ್ ಬರೋ ಅಂಥದ್ದೇ ಆರ್ಯ ಸಮಾಜ್. ಸೊ ಇದರ ಲೀಡರ್ ದಯಾನಂದ ಸರಸ್ವತಿ ಅವರಾಗಿದ್ದಾರೆ. ಆ್ಯಂಡ್ ಸಮಾಜದ ಹೆಸರು ಆರ್ಯ ಸಮಾಜ್, ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ಇವರು ಒಂದು ಪುಸ್ತಕ ಬರೀತಾರೆ, ಆ ಪುಸ್ತಕದ ಹೆಸರು ಸತ್ಯಾರ್ಥ ಪ್ರಕಾಶ. ನಿಮಗೆ 1 ಮಾರ್ಕ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸೊ ಇವರು ಏನು ಘೋಷಣೆ ಮಾಡ್ತಾರೆ, ಏನು ಇವರ ಸ್ಲೋಗನ್ಸ್ ಆಗಿರುತ್ತಪ್ಪ ಅಂತಂದರೆ, ಗೋ ಬ್ಯಾಕ್ ಟು ವೇದ, ಸೊ ವೇದಗಳಿಗೆ ಹಿಂತಿರುಗಿ ಅಂತ. ಸೊ ಇವರಿದ್ದ ಕಾಲದಲ್ಲಿ ಸುಮಾರು ಕನ್ವರ್ಷನ್ಸ್ ಆಗ್ತಾಯಿತ್ತು. ಸೊ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಹೋಗ್ತಾಯಿದ್ರು. ಸೊ ವಾಪಸ್ ಹಿಂದೂ ಧರ್ಮಕ್ಕೆ ಬನ್ನಿ ಅಂತ ಘೋಷಣೆ ಮಾಡುವಂಥದ್ದು. ಆ್ಯಂಡ್ ಇಂಡಿಯಾ ಶುಡ್ ಬಿ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಭಾರತ. ಆವಾಗ ಬ್ರಿಟಿಷ್ ಅವರು ಆಳ್ತಾಯಿದ್ರು. ಸೊ ಬ್ರಿಟಿಷ್ ಅವರು ಹೋಗಬೇಕು, ಭಾರತೀಯರೇ ಆಳಬೇಕು ಅನ್ನೋದು ಇವರ ಒಂದು ಘೋಷಣೆ ಆಗಿತ್ತು. ಆ್ಯಂಡ್ ಇವರ ಒಪಿನಿಯನ್ ಏನಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ರಪ್ಪ ಅಂತಂದರೆ, ವೇದಗಳಿಗೆ ಹಿಂದೆ ಬನ್ನಿ ಅಥವಾ ಹಿಂತಿರುಗಿ ಅನ್ನೋದಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ರು. ಆ್ಯಂಡ್ ಸ್ವದೇಶಿ ಗೂಡ್ಸ್, ಅಂದರೆ ನಮ್ಮ ಒಂದು ಸರಕುಗಳನ್ನ, ನಮ್ಮ ಭಾರತದ ಸರಕುಗಳನ್ನ ಮಾತ್ರ ಯೂಸ್ ಮಾಡಿ, ಬೇರೆ ಅವರ ಸರಕುಗಳು, ಬೇರೆ ದೇಶದ ಸರಕುಗಳು ಯೂಸ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಬರೋದೇ ಪ್ರಾರ್ಥನಾ ಸಮಾಜ್. ಸೊ ಪ್ರಾರ್ಥನಾ ಸಮಾಜದ ಲೀಡರ್ ನೀವಿಲ್ಲಿ ನೋಡ್ಬೋದು, ಆತ್ಮಾರಾಮ್ ಪಾಂಡುರಂಗ ಅವರು. ಆ್ಯಂಡ್ ಸೊಸೈಟಿ ಪ್ರಾರ್ಥನಾ ಸಮಾಜ್. ಸೊ ಇವ್ರೇನು ಮಾಡ್ತಾರಪ್ಪ ಅಂತಂದರೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅನ್ನೋದನ್ನು ಶುರು ಮಾಡ್ತಾರೆ. ಬಿಕಾಸ್ ಇವರು ಕೂಡ ಜಾಸ್ತಿ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ. ಓಕೆನಾ. ಆ್ಯಂಡ್ ಇವರ ಫಿಲಾಸಫಿಗಳೆಲ್ಲ MG ರನಡೆ ಅವರು, ಇವರು ಪಾಲಿಟಿಕ್ಸಲ್ಲಿದ್ದರು, ಇವ್ರನ್ನ ಫ್ರೀಡಮ್ ಸ್ಟ್ರಗಲಲ್ಲಿ ಕೂಡ ನೀವು ಮೀಟ್ ಮಾಡ್ಬೋದು. ಸೊ ಇವರ ಒಂದು ಪ್ರಚಾರಗಳನ್ನ ಇವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಸ್ಪ್ರೆಡ್ ಮಾಡ್ತಾ ಹೋಗ್ತಾಯಿದ್ರು, ಹರಡುವಿಕೆಯನ್ನು ಮಾಡ್ತಾಯಿದ್ರು MG ರನಡೆ ಅವರು. ಆ್ಯಂಡ್ ಪ್ರಾರ್ಥನಾ ಸಮಾಜ್ ಸ್ಲೋಗನ್ ಅಥವಾ ಆತ್ಮಾರಾಮ್ ಪಾಂಡುರಂಗ ಅವರ ಸ್ಲೋಗನ್ ಏನಾಗಿತ್ತಪ್ಪ ಅಂತಂದರೆ, ಏನನ್ನ ಘೋಷಣೆ ಮಾಡ್ತಾಯಿದ್ರಪ್ಪ ಅಂತಂದರೆ, ಸರ್ವಿಸ್ ಟು ಮ್ಯಾನ್ ಕೈಂಡ್ ಇಸ್ ಸರ್ವಿಸ್ ಟು ಗಾಡ್. ಸೊ ನೀವು ಮನುಷ್ಯರಿಗೆ ಹೆಲ್ಪ್ ಮಾಡಿ ದೇವರಿಗೆ ಹೆಲ್ಪ್ ಮಾಡ್ದಂಗೆ, ಸೊ ಮನುಷ್ಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾಯಿದ್ರು. ಸೊ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಅಂತ. ಆ್ಯಂಡ್ ಇವರ ಒಪಿನಿಯನ್ಗಳು ಏನರ ಮೇಲಿತ್ತಪ್ಪ ಅಂತಂದರೆ, ಮಹಿಳೆಯರ ಮೇಲೆ. ಸೊ ಅವ್ರಿಗೆ ಶಿಕ್ಷಣ ಸಿಗಬೇಕು,
ಆ, ವಿಧವೆಯರು ಮತ್ತೆ ಮದುವೆ ಆಗಬೇಕು. ಸೊ ಈ ಥರದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಶಿಕ್ಷಣ, ಜಾತಿ ಪದ್ಧತಿಯನ್ನು ಬಿಡಬೇಕು, ಧರ್ಮ ನಂದೇ ಧರ್ಮ ಶ್ರೇಷ್ಠ, ಸೊ ಈ ಥರ ಪದ್ಧತಿಗಳನ್ನೆಲ್ಲ ಬಿಡಬೇಕು ಅಂತ ಅವರು ಹೇಳ್ತಾಯಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಸತ್ಯಶೋಧಕ್ ಸಮಾಜ್. ಸೊ ಇದರ ಲೀಡರ್ ಮಹಾತ್ಮ ಜ್ಯೋತಿಬಾ ಫುಲೆ ಅವರಾಗಿರ್ತಾರೆ. ಆ್ಯಂಡ್ ಸಮಾಜದ ಹೆಸರು ಸತ್ಯಶೋಧಕ್ ಸಮಾಜ್. ಆ್ಯಂಡ್ ಇವ್ರು ಬರೆದಿರೋಂಥ ಬುಕ್ ಹೆಸರು ಗುಲಾಮಗಿರಿ. ಆ್ಯಂಡ್ ಇವರ ಸ್ಲೋಗನ್ ಏನಾಗಿರುತ್ತಪ್ಪ ಅಂತಂದರೆ ಅಥವಾ ಘೋಷಣೆ, ಫ್ರೀಡಮ್ ಇಸ್ ನೆಸೆಸಿಟಿ ಆಫ್ ಆಲ್ ಇಂಡಿವಿಜುವಲ್ಸ್, ನೋ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್ ವಿತೌಟ್ ಫ್ರೀಡಮ್. ಸೊ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ತುಂಬ 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 ಅವಶ್ಯಕವಾದಂಥ ಒಂದು ಥಿಂಗ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಇವಾಗ ನಂಗೆ ಸ್ವಾತಂತ್ರ್ಯ ಇದ್ರೇ ನಾನು ಕರೆಕ್ಟಾಗಿ ಯೋಚನೆ ಮಾಡೋಕ್ಕಾಗೋದು. ನನಗೆ ಒಂದು ಚೌಕಟ್ಟಲ್ಲಿ ನನ್ನ ಹಾಕಿಬಿಟ್ರೆ ನಾನು ಆ ಒಂದು ಅಷ್ಟೇ ಯೋಚನೆ ಮಾಡ್ತೀನಿ. ಸೊ ಬಿಯಾಂಡ್ ದ ಬಾಕ್ಸ್ ನಾನು ಯೋಚನೆ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಫ್ರೀಡಮ್ ಕೊಡಿ, ಆವಾಗ ಏನೇನು ಐಡಿಯಾಸ್ ಇದೆಯೋ ಅದು ಚೆನ್ನಾಗಿ ಬರುತ್ತೆ ಅನ್ನೋದು ಇವರ ಒಂದು ಕಾನ್ಸೆಪ್ಟ್ ಆಗಿತ್ತು. ಓಕೆನಾ. ಸೊ ವಿಚಾರಗಳೇನಿದೆ ಅದು ಚೆನ್ನಾಗಿ ಬರುತ್ತೆ, ಒಳ್ಳೆ ರೀತಿಯಲ್ಲಿ ಬರುತ್ತೆ ಅನ್ನೋದೇ ಇವರ ಒಂದು ಕಾನ್ಸೆಪ್ಟ್ ಆಗಿತ್ತು. ಸೊ ಫ್ರೀಡಮ್ಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು. ಆ್ಯಂಡ್ ಇವರ ಒಪಿನಿಯನ್ಸ್ ಏನಾಗಿತ್ತಪ್ಪ ಅಂತಂದರೆ ಮಾನವ ಹಕ್ಕುಗಳು ಹಾಗೂ ಸೋಷಿಯಲ್ ಜಸ್ಟಿಸ್ ಇದೆಲ್ಲ ಕರೆಕ್ಟಾಗಿರಬೇಕು. ಬಿಕಾಸ್ ಆವಾಗ ಜಾತಿ ಸಿಸ್ಟಮ್ ಜಾಸ್ತಿ ಇತ್ತು ಆ್ಯಂಡ್ ಜಸ್ಟಿಸ್ ಇರ್ತಾ ಇರಲಿಲ್ಲ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಇರಲಿಲ್ಲ. ಸೊ ಎರಡೂ ಸಿಗಬೇಕು. ಹ್ಯೂಮನ್ಗೆ ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಒಂದೇ ರೀತಿಯಾದಂಥ ರೈಟ್ಸ್ ಇರಬೇಕು. ಸೊ ಎಲ್ಲರನ್ನೂ ಸಮಾಜದಲ್ಲಿ ಒಂದೇ ರೀತಿಯಲ್ಲಿ ನೋಡಬೇಕು ಅನ್ನೋದನ್ನು ಇವ್ರು ಪ್ರೋತ್ಸಾಹ ಮಾಡ್ತಾ ಹೋದರು. ಆ್ಯಂಡ್ ಇವರ ಒಂದು ಫಿಲಾಸಫಿಗಳನ್ನ ಸ್ಪ್ರೆಡ್ ಮಾಡ್ತಾ ಹೋಗಿದ್ದು ಯಾರಪ್ಪ ಅಂತಂದರೆ ಸಾವಿತ್ರಿಬಾಯಿ ಫುಲೆ. ಸೊ ಇವರ ವೈಫ್ ಆಗಿರ್ತಾರೆ. ಆ್ಯಂಡ್ ಫಸ್ಟ್ ಟೀಚರ್ ಕೂಡ ಇವರು, ಫೀಮೇಲ್ ಟೀಚರ್. ಆ್ಯಂಡ್ ಶಾಹು ಮಹಾರಾಜ್ ಅವರು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ BR ಅಂಬೇಡ್ಕರ್ ಅವರು ಕೂಡ ಇವರ ಪ್ರೀಚಿಂಗ್ಸ್ನ ಇಷ್ಟಪಟ್ಟು ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಅಲಿಗರ್ ಮೂವ್ಮೆಂಟ್ ಅಥವಾ ಅಲಿಗರ್ ಚಳುವಳಿ. ಸೊ ಇದರ ಲೀಡರ್ ಸರ್ ಸೈಯದ್ ಅಹ್ಮದ್ ಖಾನ್ ಅವರು. ಆ್ಯಂಡ್ ಅಲಿಗರ್ ಮೂವ್ಮೆಂಟ್ ಸೊಸೈಟಿಯ ಹೆಸರು. ಆ್ಯಂಡ್ ಇವರು ಕೂಡ ಮುಸ್ಲಿಂ ಎಜುಕೇಷನ್ಗೆ ಜಾಸ್ತಿ, ಅಂದರೆ ಮುಸ್ಲಿಂ ಹುಡುಗಿರಿಗೆ ಎಜುಕೇಷನ್ ಸಿಗಲೇಬೇಕು ಅಂತ ಜಾಸ್ತಿ ಹೋರಾಟ ಮಾಡ್ತಾರೆ. ಆ ಒಂದು ಪ್ರಯತ್ನದಲ್ಲೇ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ನೌ ಕಾಲ್ಡ್ ಆಸ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಥವಾ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ. ಆ್ಯಂಡ್ ಮುಸ್ಲಿಂ ಯೂನಿಟಿ ಇವರ ಒಂದು ಒಪಿನಿಯನ್ ಅದ್ರ ಮೇಲೆ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ. ಆ್ಯಂಡ್ ರಿಲಿಜಿಯಸ್ ಆ್ಯಂಡ್ ವೆಸ್ಟರ್ನ್ ಎಜುಕೇಷನ್ ಟು ಕ್ರಿಯೇಟ್ ಮಾಡರ್ನ್ ಸೊಸೈಟಿ. ಬಿಕಾಸ್ ರಿಲಿಜಿಯನ್ ಹಾಗೂ ಮಾಡರ್ನಿಟಿ ಸೊ ಎರಡೂ ಒಟ್ಟಿಗೆ ಹೋದ್ರೇ ಒಂದು ಚೆನ್ನಾಗಿರೋ ಅಂಥ ಒಂದು ಸಮಾಜ ಏರ್ಪಾಟಾಗುತ್ತೆ ಅನ್ನೋದು ಇವರ ಒಂದು ಒಪಿನಿಯನ್ ಆಗಿತ್ತು. ಸೊ ಹಾಗಾಗಿ ಆಧುನಿಕ ಸಮಾಜವನ್ನು ರಚಿಸಲು ಧಾರ್ಮಿಕ ಮತ್ತು ಪಾಶ್ಚಾತ್ಯ ಶಿಕ್ಷಣವನ್ನು ತಗೊಬರಬೇಕು ಅಂತ ಅನ್ಕೋತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಮಕೃಷ್ಣ ಮಿಷನ್. ಸೊ ಇದನ್ನು ಸ್ಟಾರ್ಟ್ ಮಾಡೋಂಥವ್ರು ಸ್ವಾಮಿ ವಿವೇಕಾನಂದ. ಇದು ಒಂದೇ ಮಿಷನ್ನ ಹೆಸರು ಬೇರೆಯಾಗಿದೆ ಆ್ಯಂಡ್ ಸ್ಟಾರ್ಟ್ ಮಾಡಿದವ್ರು ಬೇರೆ ಆಗಿರ್ತಾರೆ. ಓಕೆನಾ. ಆ್ಯಂಡ್ ಸ್ವಾಮಿ ವಿವೇಕಾನಂದರು ನಿಮಗೆಲ್ಲರಿಗೂ ಗೊತ್ತೇ ಇದೆ, ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ರಾಮಕೃಷ್ಣ ಮಿಷನ್ನ ಶುರು ಮಾಡ್ತಾರೆ. ಆ್ಯಂಡ್ ಇವರ ಒಪಿನಿಯನ್ಸ್ ಲವಿಂಗ್ ಲೈಫ್, ಪ್ರಾಕ್ಟಿಸ್ ಯೋಗ, ಸೋಷಿಯಲ್ ಸರ್ವಿಸ್ ಹಾಗೂ ನ್ಯಾಷನಲಿಸಮ್. ಸೊ ಯೋಗಾಭ್ಯಾಸ ಆಗಿರ್ಬೋದು, ಜೀವನ ಅನ್ನೋದನ್ನ ನಮ್ಮನ್ನು ನಾವು ಇಷ್ಟಪಡಬೇಕು ಆ್ಯಂಡ್ ಸಮಾಜ ಸೇವೆ, ರಾಷ್ಟ್ರೀಯತೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇವ್ರೇನು ಹೇಳ್ತಾರಪ್ಪ ಅಂತಂದರೆ ನೇಷನ್ ಆ್ಯಂಡ್ ರಿಲಿಜನ್ ಆರ್ ದ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ಸೊ ಒಂದೇ ನಾಣ್ಯದ 2 ಮುಖಗಳು, ರಿಲಿಜನ್ ಆ್ಯಂಡ್ ನೇಷನ್ ಅನ್ನೋದು ಇವರ ಒಂದು ಸ್ಲೋಗನ್ ಆಗಿರುತ್ತೆ, ರಾಷ್ಟ್ರ ಹಾಗೂ ಧರ್ಮ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಇವರು ಹೇಗೆ ಸ್ವಾಮಿ ವಿವೇಕಾನಂದ ಅವರು ಎಲ್ಲರೂ ನೆನ್ಪಿಟ್ಕೊಂಡಿರ್ತಾರೆ ಅಂತಂದರೆ, ಸೊ 1893 ಚಿಕಾಗೋ ಕಾನ್ಫರೆನ್ಸ್ ಆಫ್ ವರ್ಲ್ಡ್ ರಿಲಿಜನ್ನ ಅಟೆಂಡ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಅಲ್ಲಿ 2 minutes ಕ್ಲಾಪ್ ಸಿಗುತ್ತೆ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳೋದ್ರಿಂದ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ವಾಮಿ ವಿವೇಕಾನಂದ ಅವ್ರದ್ದು. ಆ್ಯಂಡ್ ಇವರ ಅಚೀವ್ಮೆಂಟ್ ಏನಾಗಿದೆ, ಇವ್ರಿಗೆ ಸಿಕ್ಕಿರೋಂಥ ಬಿರುದೇನಪ್ಪ ಅಂತಂದರೆ ರೋಲ್ ಮಾಡೆಲ್ ಟು ಯೂತ್. ಸೊ ಯುವಕರಿಗೆ ಒಂದು ಮಾದರಿಯಾಗಿ. ಸೊ ಯೂತ್ ಡೇ ಕೂಡ ಮಾಡ್ತಾರೆ ಅವರ ಒಂದು ಬರ್ಡೇ ದಿನ. ಸೊ ಅದು ಅವರಿಗೆ ಸಿಕ್ಕಿರುವಂಥ ಅಚೀವ್ಮೆಂಟ್. ನೆಕ್ಸ್ಟು ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಇದನ್ನು ನಾವು ಬ್ರಹ್ಮವಿದ್ಯೆ ಸಮಾಜ ಅಂತ ಕೂಡ ಕರಿತೀವಿ. ಸೊ ಇದನ್ನು ಶುರು ಮಾಡಿದವರು ಆ್ಯನಿ ಬೆಸೆಂಟ್ ಅವರು ಭಾರತದಲ್ಲಿ. ಓಕೆನಾ. ಆ್ಯಂಡ್ ಥಿಯೋಸಾಫಿಕಲ್ ಸೊಸೈಟಿ ಸಮಾಜದ ಹೆಸರು. ಇವರ ಒಪಿನಿಯನ್ಗಳು ಏನಾಗಿತ್ತಪ್ಪ ಅಂತಂದರೆ ಹೋಮ್ ರೂಲ್ ಅಂತಂದರೆ ಭಾರತೀಯರೇ ರೂಲ್ ಮಾಡಬೇಕು, ಅವ್ರವ್ರ ಕಂಟ್ರಿನ ಅವ್ರವರೇ ರೂಲ್ ಮಾಡಬೇಕು, ಬೇರೆಯವ್ರು ರೂಲ್ ಮಾಡಬಾರ್ದು ಅನ್ನೋದು ಇವರ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಶುರು ಮಾಡ್ತಾರೆ ಹೋಮ್ ರೂಲ್ನ ಭಾರತದಲ್ಲಿ 1960 ಆ್ಯಂಡ್ ಯೂನಿವರ್ಸಲ್ ಬ್ರದರ್ಹುಡ್ ಆ್ಯಂಡ್ ಪ್ರೈಡ್ ಇನ್ ಇಂಡಿಯನ್ ಕಲ್ಚರ್. ಸೊ ಇಂಡಿಯನ್ ಕಲ್ಚರ್ನ ಎತ್ತಿ ಹಿಡಿದವರು
ಆ್ಯನಿ ಬೆಸೆಂಟ್ ಅವರು. ಸೊ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೇಳ್ಕೊಟ್ಟವರು ಆ್ಯನಿ ಬೆಸೆಂಟ್ ಅವರು. ಓಕೆ, ಸೊ ಆ ಥರ ನೀವು ನೆನ್ಪಿಟ್ಕೊಂಡಿರ್ಬೋದು. ಆ್ಯಂಡ್ ಯೂನಿವರ್ಸಲ್ ಬ್ರದರ್ಹುಡ್, ಎಲ್ಲರೂ ಒಂದೇ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಬಾಲ್ ಗಂಗಾಧರ್ ತಿಲಕ್ ಅವರು ಪೂನಾದಲ್ಲಿ ಮರಾಠ ಆ್ಯಂಡ್ ಕೇಸರಿ ಅನ್ನೋ ಪೇಪರ್ನ ರಿಲೀಸ್ ಮಾಡ್ತಾರೆ. ಆ್ಯಂಡ್ ನ್ಯೂ ಇಂಡಿಯಾ ಅನ್ನೋದನ್ನು ಆ್ಯನಿ ಬೆಸೆಂಟ್ ಅವರು ರಿಲೀಸ್ ಮಾಡ್ತಾರೆ. ಓಕೆನಾ ಮಕ್ಕಳೇ? ಸೊ ನ್ಯೂ ಇಂಡಿಯಾ, ಕಾಮನ್ವೆಲ್ತ್. ಸೊ 1917 ಇವ್ರಿಗೆ ಸಿಕ್ಕಿರುವಂಥ ಬಿರುದು ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಸೆಷನ್ ಅನ್ನೋ ಬಿರುದು ಸಿಗುತ್ತೆ ಇವ್ರಿಗೆ. ಸೊ ಅಧ್ಯಕ್ಷರಾಗ್ತಾರೆ ಕಾಂಗ್ರೆಸ್ ಸೆಷನಲ್ಲಿ. ನೆಕ್ಸ್ಟ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ. ಸೊ ಇದರಲ್ಲಿ ಲೀಡರ್ ಶ್ರೀ ನಾರಾಯಣ ಗುರು ಆಗಿರ್ತಾರೆ. ಆ್ಯಂಡ್ ಧರ್ಮ ಪರಿಪಾಲನಾ ಯೋಗಂ ಬಂದ್ಬಿಟ್ಟು ಸಮಾಜದ ಹೆಸರು. ಆ್ಯಂಡ್ ಇವರ ಒಪಿನಿಯನ್ ಏನಾಗಿರುತ್ತಪ್ಪ ಅಂತಂದರೆ ಸ್ಟ್ರೆಂಥನಿಂಗ್ ಬ್ಯಾಕ್ವರ್ಡ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಕಮ್ಯುನಿಟಿ. ಸೊ ಹಿಂದುಳಿದ ಮತ್ತು ಶೋಷಣೆಗೊಳಗಾದ, ಸೊ ಈ ಒಂದು ಸಮುದಾಯದವರಿಗೆ ನಾನು ಜಾಸ್ತಿ ಪ್ರೋತ್ಸಾಹ ಮಾಡಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋದು ಇವರ ಒಂದು ಒಪಿನಿಯನ್ ಆಗಿರುತ್ತೆ. ಆ್ಯಂಡ್ ಇವ್ರ ಜೊತೆಗೆ ಸೇರಿಕೊಂಡು ಇವರ ಒಂದು ಪ್ರೀಚಿಂಗ್ಸ್ನ ಸ್ಪ್ರೆಡ್ ಮಾಡಿದಂಥವರು ಡಾಕ್ಟರ್ ಪಲ್ಪು ಹಾಗೂ ಕುಮಾರನ್ ಆಸನ್ ಅವರು. ಆ್ಯಂಡ್ ಇವ್ರೇನು ಹೇಳ್ತಾ ಇದ್ರಪ್ಪ ಅಂತಂದರೆ ಒನ್ ಕಾಸ್ಟ್, ಒನ್ ರಿಲಿಜನ್ ಆ್ಯಂಡ್ ಒನ್ ಗಾಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಎಲ್ಲರೂ ಒಂದೇ, ಭೇದ ಭಾವ ಮಾಡಬೇಡಿ ಅನ್ನೋದು. ಓಕೆನಾ? ಸೊ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅನ್ನೋದನ್ನು ಇವರು ಸಾರಿ ಹೇಳ್ತಾ ಇದ್ರು ಮಕ್ಕಳೇ. ಆ್ಯಂಡ್ ಇವರ ಅಚೀವ್ಮೆಂಟ್ ಏನಾಗಿರುತ್ತಪ್ಪ ಅಂತಂದರೆ ಗಾಂಧೀಜಿ ಹಾಗೂ ಪೆರಿಯರ್ ಇವ್ರು ಮಾಡೋ ಅಂಥ ಚಳುವಳಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಪ್ಪ ಅದು ಅಂತಂದರೆ ವೈಕಮ್ ಸತ್ಯಾಗ್ರಹ. ಸೊ ಬೇಸಿಕಲಿ ಶಿವ ಟೆಂಪಲ್ಗೆ ಹಿಂದುಳಿದ ವರ್ಗದವರು ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ನಿಷೇಧ ಮಾಡಬೇಕು, ಎಲ್ಲರೂ ಹೋಗಬೇಕು ಅನ್ನೋದ್ರ ಮೇಲೆ ಇವರೊಂದು ಚಳುವಳಿನ ಮಾಡ್ತಾರೆ. ಆ ಒಂದು ಇದರಲ್ಲಿ ಗಾಂಧೀಜಿ ಆ್ಯಂಡ್ ಪೆರಿಯಾರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಇವರ ಅಚೀವ್ಮೆಂಟ್ ಆಗಿದೆ. ಆ್ಯಂಡ್ ಈ ಥರ ಮಾಡ್ತಾ ಇದ್ರೆ ಹೋಗಲಿ ಬಿಡಿ, ನಾವು ಸಪ್ರೇಟ್ ಟೆಂಪಲ್ನ, ಸಪ್ರೇಟ್ ದೇವಾಲಯನ, ಇನ್ನೊಂದು ದೇವಾಲಯನ ಕಟ್ಸ್ಕೊಡ್ತೀನಿ ಅಂತ ಬೇರೆ ದೇವಾಲಯಗಳು ಕಟ್ಸ್ಕೊಡ್ತಾರೆ ಹಿಂದುಳಿದ ವರ್ಗದವರಿಗೆ. ಸೊ ಅದು ಇವರ ಅಚೀವ್ಮೆಂಟ್ ಆಗಿದೆ. ಎಸ್ ಮಕ್ಕಳೇ, ಸೊ ಲಾಸ್ಟಲ್ಲಿ ನೀವು ನೋಡುವಂಥದ್ದು ಪೆರಿಯಾರ್ ಅವರು. ಸೊ ಪೆರಿಯಾರ್ ಅವರ ಆ್ಯಕ್ಚುಲ್ ಹೆಸರು ವಿ ರಾಮಸ್ವಾಮಿ ನಾಯ್ಕರ್ ಆಗಿದೆ. ಆ್ಯಂಡ್ ಇವರ ಒಂದು ಮೂವ್ಮೆಂಟ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಥವಾ ಆತ್ಮಗೌರವ ಚಳುವಳಿ ಅಂತ ಕೂಡ ಕರಿತೀವಿ. ಆ್ಯಂಡ್ ಇವರ ಒಂದು ಒಪಿನಿಯನ್ ಏನಾಗಿರುತ್ತಪ್ಪ ಅಂತಂದರೆ ಇವರು ಅಪೋಸ್ ಮಾಡ್ತಾರೆ ಕಾಂಗ್ರೆಸ್ನ ಹಾಗೂ ವರ್ಣ ಸಿಸ್ಟಮ್ನ, ವರ್ಣ ವ್ಯವಸ್ಥೆಗಳನ್ನ ಇವರು ಅಪೋಸ್ ಮಾಡ್ತಾರೆ, ವಿರೋಧ ಪಡಿಸ್ತಾರೆ. ಆ್ಯಂಡ್ ದ್ರಾವಿಡ ಜನಾಂಗೀಯ ಗುರುತನ್ನು ಶುರು ಮಾಡ್ತಾರೆ. ಆ್ಯಂಡ್ ಕಾಸ್ಟ್ ಆ್ಯಂಡ್ ಜೆಂಡರ್ ಸಿಸ್ಟಮ್, ಸೊ ಬೇಸಿಕಲಿ ಜಾತಿ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸೊ ಇವರ ಒಂದು ಪ್ರೀಚಿಂಗ್ಸ್ನ ಎಲ್ಲ ಸ್ಪ್ರೆಡ್ ಮಾಡೋವಂಥವ್ರು ಯಾರಪ್ಪ ಅಂತಂದರೆ ಅಯೋಧ್ಯಾ ದಾಸ್ ಪಂಡಿತ್ ಹಾಗೂ TM ನಾಯರ್ ಅವರು. ಸೊ ಇವರು ನಾನ್ ಬ್ರಾಹ್ಮಿಕಲ್ ಮೂವ್ಮೆಂಟ್, ಬೇಸಿಕಲಿ ಇವರೇನು ಪೆರಿಯಾರ್ ಅವರು ಮಾಡ್ತಾ ಇದ್ದಾರೆ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಸೊ ಬ್ರಾಹ್ಮಣೇತರ ಚಳುವಳಿ. ಓಕೆ, ಆ್ಯಂಡ್ ದೆನ್ ಇಂಗ್ಲೀಷ್ ಮ್ಯಾಗಝೀನನ್ನು ಶುರು ಮಾಡ್ತಾರೆ ಇವರು. ಆ್ಯಂಡ್ ಅದರ ಹೆಸರು ರಿವೋಲ್ಟ್ ಅಂತ ಇರುತ್ತೆ. ಸೊ ರಿವೋಲ್ಟ್ ಪತ್ರಿಕೆಯನ್ನು ಶುರು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅವರಿಗೆ ಸಿಕ್ಕಿರುವಂಥ ರೆಕಗ್ನಿಷನ್ ಅಂತ ಅವರ ಅಚೀವ್ಮೆಂಟ್ಸ್ ಏನಾಗಿದೆಯಪ್ಪ ಅಂತಂದರೆ ಜನರೆಲ್ಲರೂ ಅವ್ರನ್ನ ಹಿರಿಯರು ಅಂತ, ಅಂದರೆ ಸೀನಿಯರ್ ಪರ್ಸನ್, ಪೆರಿಯಾರ್ ಅನ್ನೋ ಒಂದು ಹೆಸರು ಅರ್ಥ ಅದು. ಸೊ ಹಾಗಾಗಿ ಅವರ ಹೆಸರು ಪೆರಿಯಾರ್ ಅಂತ ಫೇಮಸ್ ಆಗಿದೆ. ಆ್ಯಂಡ್ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ ಜಸ್ಟಿಸ್ ಪಾರ್ಟಿಗೆ 1939. ಸೊ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ಆ್ಯಂಡ್ ಸ್ಟಾರ್ಟೆಡ್ ದ್ರಾವಿಡ ಕಳಗಂ. ಸೊ ದ್ರಾವಿಡ ಕಳಗಮನ್ನು ಕೂಡ ಇವರು ಶುರು ಮಾಡ್ತಾರೆ. ಎಸ್, ಸೊ ಇದು ನಿಮಗೆ ಪೆರಿಯಾರ್ ಬಗ್ಗೆ ಆಗಿದೆ. ನೆಕ್ಸ್ಟ್ ಇದು ಕಾಮನ್ ಪ್ರೀಚಿಂಗ್ಸ್ ಆಗಿದೆ. ಅಕ್ರಾಸ್ ನೀವು ಎಲ್ಲ ಸಮಾಜದಲ್ಲೂ ಎಲ್ಲರೂ ಏನು ಎಂಕರೇಜ್ ಮಾಡ್ತಾರೆ, ಏನನ್ನು ಪ್ರೋತ್ಸಾಹ ಮಾಡ್ತಾರೆ ಆ್ಯಂಡ್ ಏನನ್ನು ಅಪೋಸ್ ಮಾಡ್ತಾರೆ ಅಂತ ಇಲ್ಲಿದೆ ನೋಡಿ ಮಕ್ಕಳೇ. ಸೊ ಫಿಮೇಲ್ ಲಿಟ್ರಸಿ, ವಿಡೋ ಮ್ಯಾರೇಜ್, ಎಜುಕೇಷನ್ ಆ್ಯಂಡ್ ನ್ಯಾಷನಲಿಸಮ್. ಆಯಿತಾ? ಸೊ ಸ್ತ್ರೀ ಸಾಕ್ಷರತೆ, ವಿಧವಾ ವಿವಾಹ, ಶಿಕ್ಷಣ ಹಾಗೂ ರಾಷ್ಟ್ರೀಯತೆ. ಆ್ಯಂಡ್ ನೆಕ್ಸ್ಟ್ ಪ್ರೀಸ್ಲಿ ಅಪೋಸ್ ಏನು ಮಾಡ್ತಾರಪ್ಪ ಅಂತಂದರೆ ಪುರೋಹಿತ ವರ್ಗ, ಪ್ರೀಸ್ಲಿ ಕ್ಲಾಸ್, ಮೀನಿಂಗ್ಲೆಸ್ ರಿಚುವಲ್ಸ್, ಅರ್ಥವಿಲ್ಲದ ಆಚರಣೆಗಳು, ಕಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್. ಸೊ ಮಹಿಳೆಯರ ಮೇಲೆ ಇರುವಂಥ ಶೋಷಣೆಯನ್ನು ಇವರು ಅಪೋಸ್ ಮಾಡ್ತಾರೆ ಅಥವಾ ವಿರೋಧಿಸ್ತಾರೆ. ಸೊ ಇದು ನಿಮ್ಮ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಆಗಿದೆ. ನಿಮಗೆ ಈಸಿ ಆಗಲಿ ಅಂತ ಎಲ್ಲ ಈ ಥರ ಈ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ, ಅದ್ರದ್ದು ಆಬ್ರಿವೇಷನ್ಸ್ ಕೊಟ್ಟಿದ್ದೀನಿ. ಸೊ ಈ ಒಂದು ಚಾರ್ಟ್ ನೋಡಿಕೊಂಡ್ರೆ ಸಾಕು ನಿಮಗೆ ಎಕ್ಸಾಮ್ಗೆ ರೆಡಿ ಆಗಿದ್ದೀರಾ ಅಂತ ಮಕ್ಕಳೇ. ಎಸ್, ಸೊ ಇದೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಎಸ್ ಮಕ್ಕಳೇ, ಸೊ ಇದು ಜಸ್ಟ್ ಟು ಮೇಕ್ ಇಟ್ ಈಸಿ ಫಾರ್ ಯು.
ಎಸ್ ಮಕ್ಕಳೇ, ಸೊ ಇಷ್ಟು ಈಸಿ ಆಗಿತ್ತು ಈ ಒಂದು ಚಾಪ್ಟರ್, ವೆರಿ ಸಿಂಪಲ್. ಸೊ ಯಾವ್ಯಾವ ಸಮಾಜ ಲೀಡರ್ ಏನು, ಅವ್ರು ಏನನ್ನ ಅಪೋಸ್ ಮಾಡ್ತಾರೆ, ಏನನ್ನ ಎಂಕರೇಜ್ ಮಾಡ್ತಾರೆ, ಅವ್ರು ಏನಾದರೂ ಪುಸ್ತಕ ಬರೆದಿದ್ರೆ ಅಥವಾ ನ್ಯೂಸ್ ಪೇಪರ್ ಬರೆದಿದ್ರೆ ಅದೇನು, ಸೊ ಇಷ್ಟೆಲ್ಲ ನೆನ್ಪಿಟ್ಕೊಂಡಿದ್ರೆ ಮೋರ್ ದೆನ್ ಎನಫ್ ಮಕ್ಕಳೇ. ಎಸ್, ಸೊ ಈ ಥರದ್ದೇ ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ, ಟೇಕ್ ಕೇರ್, ಬಾಯ್.